ತಹಸೀಲ್ದಾರ್ ಅವರು ಮತ್ತು KIDB ಅಧಿಕಾರಿಗಳು ದಯವಿಟ್ಟು ತಾವು ತ್ವರಿತವಾಗಿ ಇದನ್ನ ಪೂರ್ಣ ಆಗ್ಬೇಕು. ಈಗ ಇದಾದ ಕೂಡಲೇ ಅದು ಮತ್ತೆ ಇನ್ನೊಂದು ಬರ್ತದೆ. ಇದೆಲ್ಲ ಬೇಗ ಆದ್ರೆ ಪಾಪ ರೈತರು ಇವತ್ತು ನಮ್ಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರು ಬೇರೆ ವ್ಯವಸ್ಥೆಗಳು ಮಾಡ್ಕೊಳ್ಳೋದಕ್ಕೆ, ಬೇರೆ ರೀತಿಯ ಬೇರೆ ಕಡೆ ಜಮೀನ್ ತಗೊಳೋದಕ್ಕೆ, ಮತ್ತೊಂದಕ್ಕೆ ಅವ್ರಿಗೂ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಸುಮ್ಮನೆ ಅವರೆಲ್ಲ ಬೇರೆ ಕಡೆ ಹೋಗಿ ಜಮೀನ್ ನೋಡಿರ್ತಾರೆ. ನಾವು ತಕ್ಷಣ ಈ ಪ್ರಕ್ರಿಯೆಗಳು ಮಾಡದೇ ಇದ್ರೆ ಅವ್ರಿಗೆ ಅಲ್ಲಿ ಹೋಗಿ ಆ ಜಮೀನ್ ಖರೀದಿ ಮಾಡೋದಕ್ಕೂ ತೊಂದರೆ ಆಗ್ತಾ ಇದೆ. ಅದರಿಂದ ಇದನ್ನು ಬೇಗ ಮಾಡ್ಬೇಕು ಅಂತಕ್ಕಂಥದ್ದು. ಈಗ ನಾವು ಈಗ ಶುರು ಮಾಡೋಣ ಇದು ಕೊಡೋದಕ್ಕೆ. ಈಗ ಬಂದಿರೋರು ಇದ್ದೀರಲ್ಲ, ಈಗ ನೋಡಿ ಒಂದ್ ಕಡೆಯಿಂದ ಹೆಸರು ಹೇಳ್ತೀವಿ, ಅದು ಟಿಕ್ ಮಾಡ್ಕೊಳ್ಳಿ. ಯಾರು ಬಂದಿಲ್ಲ ಆಮೇಲೆ ಕೊಡೋಣ. ಓಕೆ, ಈಗ ಅಲ್ಲಿದ್ದಾರ ಬ್ಯಾಂಕ್ ಅಲ್ಲಿ. ಈಗ ನಿಮಗೆ ಗೊತ್ತಿದೆ ಹೋದ್ಸತಿ ನಾವಿಲ್ಲಿ ಇದು ಯಾಕಂದ್ರೆ ಇದು ಒಂದು ಸಾಂಕೇತಿಕವಾಗಿ ಇಲ್ಲಿ ಚೆಕ್ ತರ ಕೊಡೋದು ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಇದು ಒಂದು ನಂಬಿಕೆ ಬರ್ಲಿ, ಒಂದು ವಿಶ್ವಾಸ ಬರ್ಲಿ. ಈ ಪ್ರಕ್ರಿಯೆ ಯಾರು ಮಾಡಿರ್ಲಿಲ್ಲ, ಬೇರೆ ಕಡೆಯಲ್ಲಿ ಈ ಪ್ರಕ್ರಿಯೆ ನಡೀತಾ ಇಲ್ಲ. ಇಡೀ ರಾಜ್ಯದಲ್ಲಿ ಚಿಂತಾಮಣಿಯಲ್ಲಿ ನನ್ನ ಕನಸಿದು. ನಾನು 2010ರಲ್ಲಿ ಕೂಡ ಅವಾಗ ಕೈವಾರ ಈ ಕಡೆ ಮಾಡಿದಾಗ ನಾನು ಕನಸಿದ್ದು ಈ ರೀತಿ ಎಲ್ಲರಿಗೂ ಕರೆದು ಕೊಡ್ಬೇಕು, ಮಾಡ್ಬೇಕು ಅನ್ನೋ ಕನಸು. ಅದಕ್ಕೆ ನಾನು ಏನ್ ಅನ್ಕೊಂಡಿದ್ದೆ ಅದನ್ನ ನಾನು ಕೆಲವ್ರಿಗೆ, ಅದು ಈ ಮಧ್ಯವರ್ತಿಗಳಿಗೆ ಬಹಳ ಒದ್ದಾಡ್ತಾ ಇದ್ದಾರೆ. ಆದ್ರೂ ನನಗೂ ಹೇಳಿದ್ರು ಕೆಲವರೆಲ್ಲ ಮಧ್ಯವರ್ತಿಗಳ ಹತ್ರ ಹೋಗಿದ್ರಿ, ದಯವಿಟ್ಟು ಹೋಗ್ಬೇಡಿ, ಅದಕ್ಕೆಲ್ಲ ಸುಮ್ಮನೆ ದುಡ್ಡೆಲ್ಲ ಖರ್ಚು ಮಾಡ್ಕೋಬೇಡಿ, ಅನಾಗ್ತೀರ ನನ್ಗೆ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ಅವರೆಲ್ಲ ಈ ಪಾಪ ಈಗ ನನ್ನ ಮೇಲೆ ಸಿಟ್ಟಾಗ್ಬಿಟ್ಟಿದ್ದಾರೆ ಮಧ್ಯವರ್ತಿಗಳು. ಅವ್ರು ಬರ್ತಾ ಪಾಪ ಹಿಂದೆ ಮಾಡಕ್ ಆಗ್ದಿರೋರ ಹತ್ರ ಹೋಗಿ ಇದು ಅಧಿಕಾರಿಗಳ ಮೇಲೆ ಚಾಡಿ ಹೇಳುವಂತ ಕೆಲಸ ಮಾಡ್ತಾರೆ. ಅದರಿಂದ ಅಂತದಕ್ಕೆ ಅವಕಾಶ ಕೊಡ್ತಾ ಇಲ್ಲ ನಾನು. ಆ ಥರ ಏನಾದ್ರು ಇದ್ರೆ ದಯವಿಟ್ಟು ನಮ್ಗೆ ಪ್ರತ್ಯೇಕವಾಗಿ ಹೇಳಿ. ಆ ಥರ ಏನಾದ್ರು ನಮಗ್ ನನ್ನ ಗಮನಕ್ಕೆ ಬರ್ದಿರ ಏನಾದ್ರು ಬೇರೆ ರೀತಿ ತೊಂದರೆ ಇದ್ರೆ ದಯವಿಟ್ಟು ನನ್ನ ಗಮನಕ್ಕೆ ತರಬೇಕು. ಅದರಿಂದ ಈಗ ಒಬ್ಬೊಬ್ಬರ ಹೆಸರನ್ನ ಅವ್ರು ಕರೀತಾರೆ, ನಾವು ನಿಮ್ಗೆ ಚೆಕ್ ಕೊಡುವಂಥದ್ದು ಮಾಡ್ತೀವಿ. ಯಾಕಂದ್ರೆ ಬೇರೆ ಇದಿಲ್ಲ. ಇನ್ನೇನು ಇದಾದ ನಂತರ ಈಗೇನು ಬೇರೆಯವ್ರು ಯಾರಾದ್ರೂ ಬಂದಿದ್ರೆ ಜಮೀನ್ದು ಬೇರೆಯವ್ರು వచ్చినారా? ಈ ನಂಬರ್ ಇದೆ ఇంకోటి సమస్య ఉండేవాళ్ళు వచ్చినారా? ఇది అయిపోయినాక మీరే ఒక్కొక్కరికే సపరేట్ మాట్లాడతాం తహసీల్దార్ దగ్గర. మనకి గాబరి పడదండి, ఆతన పై తొందర ఇక్కడ పై ದುಡ್ಡು ಭದ್ರಂగా ఉంటాం. ಅದರಿಂದ ಈಗ ಶುರು ಮಾಡಿ. ನೀರೆಲ್ಲ ಶೇಖರಣೆ ಆಗಿರುವಂತದ್ದನ್ನ ಸುಮಾರು 40 ಕುರಿಗಳು ಆ ನೀರನ್ನ ಕುಡಿದು ತಕ್ಷಣ ಮರಣ ಹೊಂದಿರ್ತವೆ. ಅದಕ್ಕೆ ಸರ್ಕಾರ 7,500 ರೂಪಾಯಿ ಒಂದು ಕುರಿ ಅಂತ ಹೇಳಿ ಈಗ 40 ಕುರಿಗಳಿಗೆ 3 ಲಕ್ಷ ರೂಪಾಯಿ ನಾವು ಅವ್ರಿಗೆ ಪರಿಹಾರವನ್ನು ಕೊಟ್ಟಿದ್ದೀವಿ. ಬೇರೆ ರೀತಿ ಹೆಚ್ಚಿನ ಒಂದು ಸಹಾಯವನ್ನ ಯಾವ ರೀತಿ ಮಾಡ್ಲಿಕ್ಕೆ ಆಗತ್ತೆ ಅಂತ ನಾವು ಪರಿಶೀಲನೆ ಮಾಡ್ತಾ ಇದೀವಿ. ಆದ್ರೆ ಸರ್ಕಾರದಲ್ಲಿ ಅವಕಾಶ ಇರುವಂತದ್ದು ಇಷ್ಟು. ಈಗ ಅವ್ರಿಗೂ ಕೂಡ ಆ ಪರಿಹಾರದ ಚೆಕ್ ಅನ್ನ ಇವತ್ತು ವಿತರಣೆ ಮಾಡಿದ್ದೇವೆ. ಈಗ ಎಲ್ಲರಿಗೂ ಈಗ ಇಲ್ಲಿ ಈಗಾಗಲೇ ಇನ್ನ ಒಂದು 3 ಜನ ಬಿಟ್ಟು, ಎಷ್ಟು ಜನ ಬಿಟ್ಟು ಹೋಗಿದ್ದಾರೆ? ಅಮೌಂಟ್ ಕೊಡಿ, ಟೋಟಲ್ ಅಮೌಂಟ್. ಅಂದ್ರೆ ಇದು ಪೂರ್ತಿ ಅಕೌಂಟೆಡ್, ಅಂದ್ರೆ ಅಧಿಕೃತವಾಗಿ ನಿಮ್ಮ ಹತ್ರ ದುಡ್ಡು, ನೀವು ಇಷ್ಟೇ ದುಡ್ಡು ಇಟ್ಕೋಬೇಕಾದ್ರೆ ಇಂತೆ ದುಡ್ಡು పెట్టుకోవాలంటే మీకు ಸರ್ಕಾರಕ್ಕೆ 30% ಟ್ಯಾಕ್ಸ್ ಕಟ್ಟಲ್ಲ. ಎಂತ ₹1 కోటి మీకేమన్నా వస్తే 30% కడితే మీకు మిగిలేదు 70 లక్షలే. అర్థమైనా? ఇప్పుడు మీకు లెక్క ఎట్లా అంటే 1 కోటి వచ్చిందంటే మీరు ఇంకా 1,30,00,000 దాకా లెక్క మీకు మీ చేతిలో వచ్చినట్ల లెక్క. సామాన్యంగా ఎవరి దగ్గర అకౌంట్ దుడ్డు ఉండేలే, అంతా నల్సం పెట్టుకుంటారు. అకౌంట్ లేకుండా ఉండేది, దానికి అంత ఎక్కువగా దానికి చలామణి ఉండేలే. దీనికి చాలా తూకం ఉంటుంది. వైట్ అమౌంట్ ఇదంతా అకౌంట్ లో ఉండే అమౌంట్, వైట్ అమౌంట్. దాని ఇంకా మీరు దాన్ని భద్రంగా కరెక్ట్ గా యోచన చేసి వాడుకోండి. దానికి దీనికి షోకిల్ చేసేకపోదండి. జమీన్ ఇంక వేరే పక్క కొనుక్కొని బాగా బతుకు కట్టుకోవడానికి బిడ్డలకి మంచిదయ్యేదానికి చూసుకోండి. ಕಮಿಷೆಟೆಡ್ ಸರ್ವೆ ನಂಬರ್ 12/5 ಬಾವಾಜಿ 2,49,37,500 ಕೊಡ್ಕ ಏನ್ ತೊಂದ್ರೆ కదా. ಅದು ಕನ್ಸೆಟ್ಟಳ್ಳಿ ಯಾಕಂದ್ರೆ 2 ಭಾಗವಾಗಿ 50 ಕೋಟಿ ಬಿಡುಗಡೆ ಮಾಡಿಸಿದ್ರು. ಒಂದು ಕಾಗತಿ ಆ ಭಾಗಕ್ಕೆ 50 ಕೋಟಿ ಮತ್ತು ಈ ಕಡೆ ಭಾಗಕ್ಕೆ 50 ಕೋಟಿ. ಇಲ್ಲಿ ಸ್ವಲ್ಪ ದಾಖಲೆಗಳು ಇನ್ನ ಪರಿಶೀಲನೆ ಇದೆ. ಸ್ವಲ್ಪ ಏನು ಯಾರ ಹೆಸರು ಕೊಡ್ಬೇಕು ಅನ್ನೋಂಥದ್ದು ಅಲ್ಲಿ ಒಂದು ಸ್ಪೀಕಿಂಗ್ ಆರ್ಡರ್ ಮಾಡಬೇಕು ಅಂತೇಳಿ ಅದೊಂದು ಪೆಂಡಿಂಗ್ ಇದೆ. ಅದು ಆದಷ್ಟು ಬೇಗ ಈಗ ಮಾಡಿಸಿ ಅದನ್ನ ಬಿಡುಗಡೆ ಮಾಡುವಂತ ಕೆಲಸ ಆಗುತ್ತೆ. ಇನ್ನ ಉಳಿದಂತೆ 15 ಎಕರೆ ಇದು ಕಾಗದಿ ಭಾಗದ್ದು ಡಾಕ್ಯುಮೆಂಟ್ ಕೊಟ್ಟಿರುವಂತದ್ದಿದೆ. ಅದು ಅಂತಿಮ ಹಂತದ ಪರಿಶೀಲನೆಯಲ್ಲಿದೆ. ಅದಕ್ಕೂ ಒಂದು
ಈಗ ನಾಳೆ ಸೋಮವಾರನೇ ಇದಕ್ಕೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡ್ತೀವಿ. ಯಾಕಂದ್ರೆ ಕಾಲ್ತಿ ಭಾಗದಲ್ಲಿ 50 ಕೋಟಿ ಬಿಡುಗಡೆ ಆಗಿದೆ, ಸಂಪೂರ್ಣವಾಗಿ ಅದನ್ನ ವಿತರಣೆನೂ ಮಾಡಲಾಗಿದೆ. ಅದರ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟ ಕೂಡಲೇ ಅದಕ್ಕೇನು ಬೇಕಾಗ್ಬೋದು ಅನುದಾನ ಅದನ್ನ ಬಿಡುಗಡೆ ಮಾಡಿಸುವಂತದ್ದನ್ನ ಒಂದು 15 ದಿವಸದೊಳಗೆ ಮಾಡಿಸುವಂತ ಒಂದು ಪ್ರಯತ್ನವನ್ನು ಮಾಡಿ ಬಿಡುಗಡೆ ಮಾಡಿಕೊಡ್ತೀವಿ. ಇನ್ನು ಉಳಿದಾಗೆ ಕನ್ಸ್ಟ್ರಕ್ಟೆಡ್ ಇದು ಏನೆಲ್ಲ ಸಮಸ್ಯೆಗಳಿದಾವೆ, ಈಗ ಒಬ್ಬೊಬ್ಬರಾಗೆ ದಯವಿಟ್ಟು ತಹಸೀಲ್ದಾರ್ ಇದ್ದಾರೆ, ADL ಇದ್ದಾರೆ, ಆಮೇಲೆ ಸರ್ವೆ ಅವರಿದ್ದಾರೆ, ಒಬ್ಬೊಬ್ಬರಾಗೆ ಒಂದೊಂದು ಸಮಸ್ಯೆ ತಮ್ಮದು ಸಮಸ್ಯೆಗೆ ಈಗ ಆದಷ್ಟು ಬೇಗ KIDB ಅಧಿಕಾರಿಗಳಿದ್ದಾರೆ, ಅದನ್ನ ಪರಿಹಾರ ಮಾಡಿ ನಿಮ್ಗೂ ಕೂಡ ಪರಿಹಾರ ಕೊಡುವಂತ ಒಂದು ಕೆಲಸವನ್ನ ನಾವು ಮಾಡ್ತೇವೆ. ಅದರಿಂದ ಒಬ್ಬರು ಎಲ್ಲರೂ ತಮ್ಮ ಒಂದು ಚೆಕ್ ಪ್ರತಿಗಳನ್ನ ಮುಂದೆ ತೋರಿಸಿ ಒಂದು ಸಂದೇಶ ಹೋಗ್ಬೇಕು. ಈ ರೀತಿ ಒಂದು ಒಳ್ಳೆ ಒಂದು ವ್ಯವಸ್ಥೆಯನ್ನ ನಾವು ಪ್ರಾರಂಭ ಮಾಡಿದೀವಿ. ಇದು ಒಂದು ಒಳ್ಳೆ ಸಂದೇಶ ಹೋಗ್ಬೇಕು, ನಮ್ಮ ತಾಲೂಕು ಒಂದೇ ಅಲ್ಲ ರಾಜ್ಯಕ್ಕೆ ಹೋಗ್ಬೇಕಾಗಿರ್ತಕ್ಕಂಥದ್ದು. ಇದನ್ನ ಈ ರೀತಿ ರೈತರು ಸಹಕಾರ ಕೊಟ್ಟಿರ್ತಕ್ಕಂಥದ್ದು, ಅದೇ ರೀತಿ ಸರ್ಕಾರ ಕೂಡ ಸ್ಪಂದಿಸಿ ಯಾವುದೇ ರೀತಿ ಅವರ ಮೇಲೆ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಪರಿಹಾರವನ್ನು ಸಹ ತ್ವರಿತವಾಗಿ ಬಿಡುಗಡೆ ಆಗಿದೆ ಅಂತಕ್ಕಂಥದ್ದು ಹೋಗ್ಬೇಕಾಗಿದೆ. ಅದರಿಂದ ತಮಗೆ ಗೊತ್ತಿದೆ, ಮೊದಲನೇ ಹಂತದಲ್ಲಿ ಸುಮಾರು 12 ಕೋಟಿಯನ್ನು ನಾವು ಕೊಟ್ಟಿದ್ವಿ, ನಂತರ ಸುಮಾರು 19 ಕೋಟಿ ಬಿಡುಗಡೆ ಮಾಡಿದ್ವಿ, ಈಗ 80 ಕೋಟಿ ಆಗಿದೆ. ಈಗ ಸುಮಾರು 110 ಕೋಟಿಗಿಂತ ಹೆಚ್ಚು ಅನುದಾನವನ್ನ ನಾವು ಪರಿಹಾರವನ್ನ ಕೊಡುವಂತ ಕೆಲಸ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನ ಸುಮಾರು 200-250 ಕೋಟಿ ಅಷ್ಟು ನಾವು ಪರಿಹಾರವನ್ನ ಕೊಡುವಂತ ಕೆಲಸ ಇದೆ. ಯಾಕಂದ್ರೆ ಬಹಳಷ್ಟು ದಾಖಲಾತಿಗಳ ಪರಿಶೀಲನೆ, ಅದರಿಂದ ಇವೆಲ್ಲ ನಾನು ಅದಕ್ಕೆ ತಹಸೀಲ್ದಾರ್ ಅವರು ಇವರೆಲ್ಲರಿಗೂ ಸಮಯ ವ್ಯರ್ಥ ಮಾಡ್ತೀರಾ, ಬೇಗ ಆ ದಾಖಲಾತಿಗಳನ್ನ ನೈಜತೆ ಏನೇನು ದಾಖಲಾತಿ ಕೊಡಬೇಕು, ಇನ್ನು ಯಾವ್ದಾದ್ರು ಗ್ರಾಂಟ್ ಆಗದೆ ಇರುವಂತದ್ದು ಯಾವ್ದು ಗ್ರಾಂಟ್ ಆಗುವಂತದ್ದಕ್ಕೆ ಅರ್ಹರಿದ್ದಾರೆ ಅದನ್ನು ಕೂಡ ನಾವು ದರ್ಖಾಸ್ತ್ ಕಮಿಟಿಯಲ್ಲಿ ಭೂಸ್ವಾಧೀನಕ್ಕೆ ಮಾತ್ರ ಅಂತೇಳಿ ಗ್ರಾಂಟ್ ಮಾಡುವಂತದ್ದು ಪ್ರಕ್ರಿಯೆ ಕೂಡ ನಾವು ಯಾವ್ಯಾವ್ದು ರೆಕಮೆಂಡ್ ಆದ್ರೆ ಅದನ್ನ ನಾವು ತಕ್ಷಣ ಸಭೆಯನ್ನು ಕರೆದು ಅದರಲ್ಲಿ ಮಾಡ್ಕೊಂಡಂತದ್ದು ಮಾಡ್ತೀವಿ. ಈಗಾಗಲೇ ಮಸ್ತೇನಹಳ್ಳಿಯಲ್ಲಿ ನಾವು ಈಗಾಗಲೇ ಇಬ್ಬರಿಗೆ ಆ ರೀತಿ ಕೊಟ್ಟಿದ್ದೀವಿ. ಇನ್ನ ಕೆಲವು ಇದಾವೆ ಅಲ್ಲಿ ಸಮಸ್ಯೆಗಳು ಎಲ್ಲ ಸ್ಪಷ್ಟತೆ ಇದ್ದು ಯಾವುದೇ ಗೊಂದಲ ಇಲ್ಲ ಅಂದ್ರೆ ನಾವು ಅದನ್ನ ಬೇಗ ಕೊಡುವಂತದ್ದಿದೆ. ಸಣ್ಣ ಪುಟ್ಟ ವ್ಯಾಜ್ಯಗಳು ಇರ್ತವೆ, ಈಗ ಹೆಣ್ಮಕ್ಳು ಏನು ನಮಗೆ ಬೇಕು ಭಾಗ ಅನ್ನುವಂಥದ್ದು, ಇಂಥವೆಲ್ಲ ಸ್ವಲ್ಪ ತಡ ಆಗುತ್ತೆ. ಸೊ ಇದು ಬೇಗ ಇತ್ಯರ್ಥ ಆಗ್ಲಿದ್ದಾಗ ನಾವೇನ್ ಮಾಡ್ತೀವಿ, ಅಕಸ್ಮಾತ್ ಏನಾದ್ರು ಕೋರ್ಟ್ ಕೇಸು ಮತ್ತೊಂದಾಗಿದ್ರೆ ನಾವು ಅದನ್ನ ಕೋರ್ಟ್ಗೆ ಅದನ್ನ ಪರಿಹಾರ ಹಣವನ್ನ ಇಲಾಖೆಯವರು ಡೆಪಾಸಿಟ್ ಮಾಡ್ಬಿಡ್ತಾರೆ. ಅಂತಿಮವಾಗಿ ಕೋರ್ಟ್ ಅಲ್ಲಿ ಯಾರ ಪರ ಆಗ್ದಾಗ ಅವಾಗ ಅದು ಬಿಡುಗಡೆ ಆಗುತ್ತೆ. ಅದರಿಂದ ಯಾಕಂದ್ರೆ ಇದನ್ನ ಕಾಯ್ಕೊಂಡಿರಕ್ಕಾಗಲ್ಲ, ಕೋರ್ಟ್ ಕೇಸು ಮತ್ತೊಂದಿದ್ರೆ ಅದಕ್ಕೆ ಆದಂತ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಈಗಾಗಲೇ ನಾವು ಮಸ್ತೇನಹಳ್ಳಿ ಭಾಗದಲ್ಲಿ ಮಾಲ್ಕಿಗಳ ಸಂಬಂಧಪಟ್ಟಂತೆ ಈಗ ಸುಮಾರು 20 ಕೋಟಿ ಬಿಡುಗಡೆ ಮಾಡಬೇಕು ಅಂತ ಈಗಾಗಲೇ ಅದನ್ನ ನಾವು ಇದು ಮಾಡಿದ್ದೀವಿ. ಅದನ್ನು ಬಹುಶಃ ಇನ್ನೊಂದು 15-20 ದಿವಸ, ಯಾಕಂದ್ರೆ ಕೆಲವ್ರಿಗೆ 5 ಲಕ್ಷ 10 ಲಕ್ಷ ಈ ತರ ಇದೆ, ಅಲ್ಲಿ ಅದೇನು ದೊಡ್ಡ ಮಟ್ಟದಲ್ಲಿ ಇಲ್ಲ. ಸುಮಾರು 110 ಗಿಡಗಳಿಗೆ ಒಂದು ಗಿಡಕ್ಕೆ 10,000 ರೂಪಾಯಿಲಿ ನಿಗದಿ ಆಗಿದೆ, ಪರಿಷ್ಕರಣೆ ಆಗಿದೆ. ಹಿಂದೆ 25,000 ಇತ್ತು. ಆ 25,000 ಇದ್ದಂತ ಕಾರಣದಿಂದ ಕೆಲವರು ಅದನ್ನ ದುರುಪಯೋಗ ಮಾಡಿಕೊಂಡು ಬೇರೆ ಭಾಗಗಳಿಂದ ಖಮ್ಮಮ್ಮ ಮತ್ತು ರಾಜಮಂಡ್ರಿಯಿಂದ ಗಿಡಗಳನ್ನ ತಂದು ಉಣಿಸಿ ಒಂದು ರೀತಿ ಇಡೀ ರಾಜ್ಯಕ್ಕೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಒಂದು ಪ್ರಯತ್ನ ಆಗಿತ್ತು. ಸುಮಾರು ಕೆಲವರು 200 ಗಿಡ ಅಂತ ಹೇಳಿ ಅದಕ್ಕೆ ಪರಿಹಾರ ತಗೊಂಡಿದ್ದಾರೆ. ಈಗ ಅದು ಕೂಡ ತನಿಖೆ ಆಗ್ಬೇಕು ಮತ್ತು ಅದರಿಂದ ರೈತರು ಯಾರು ಈ ತರ ಸುಳ್ಳು ಮಾಹಿತಿಯನ್ನ ಕೊಟ್ಟು ತಗೊಂಡಿದ್ದಾರೆ ಅದನ್ನು ಕೂಡ ಅವರಿಂದ ವಸೂಲಾತಿ ಆಗ್ಬೇಕು ಅಂತಕ್ಕಂಥದ್ದು ತೀರ್ಮಾನ ಆಗಿದೆ. ಅವರಿಂದ ಕಾನೂನು ರೀತಿಯ ಕ್ರಮ ಆಗುತ್ತೆ. ಅಧಿಕಾರಿಗಳು ಯಾರು ಇದಕ್ಕೆ ಶಾಮೀಲಾಗಿದ್ದಾರೆ ಆ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಕ್ರಮ ಆಗೋದಕ್ಕೆ ಬೋರ್ಡ್ ಅಲ್ಲಿ ತೀರ್ಮಾನ ಆಗಿ ಸರ್ಕಾರ ಕೂಡ ಅದಕ್ಕೆ ಆದೇಶ ಮಾಡಿದೆ. ಈಗ ಇಡೀ ರಾಜ್ಯಕ್ಕೆ ಅನ್ವಯಿಸುವಂತೆ ಮಾವಿನ ಗಿಡಕ್ಕೆ 10,000 ರೂಪಾಯಿ. ನನಗಿರುವಂತ ಮಾಹಿತಿ ಏನ್ 25,000 ಇತ್ತು ಹಿಂದೆ, ಈ ಏಜೆಂಟ್ಗಳು ಎಲ್ಲರೂ ಸೇರಿ ಅರ್ಧ ಅವ್ರು ತಗೊಳೋದು, ಉಳಿದಿದ್ದು ರೈತರು ಕೊಡೋದು. ಈಗ ಸ್ವಲ್ಪ ಹೆಚ್ಚು ಕಮ್ಮಿ ರೈತರಿಗೆ ನೇರವಾಗಿ ಯಾವುದೇ ಏಜೆಂಟ್ರು ಮತ್ತೊಬ್ರು ಇಲ್ದಿರೋ 10,000 ಏನು ಅವರಿಗೆ ಒಂದು ಗಿಡಕ್ಕೆ ಸಿಗುವಂತದ್ದಾಗ್ತಾ ಇದೆ. ಅದರಿಂದ ಈ ತರ ಮಧ್ಯವರ್ತಿಗಳು ಕೆಲವರೆಲ್ಲ ಸೇರ್ಕೊಂಡು ವ್ಯವಸ್ಥೆಯನ್ನು ಹಾಳು ಮಾಡುವಂತ ಪ್ರಯತ್ನ ಮಾಡಿದ್ರು. ಬರೀ ನಮ್ಮ ಚಿಂತಾಮಣಿ ಒಂದೇ ಅಲ್ಲ, ಬೇರೆ ದಿಕ್ಕುಗಳಲ್ಲಿ ಎಲ್ಲೆಲ್ಲಿ ಸರ್ಜಾಪುರ ಇರ್ಬೋದು, ಗೌರಿಬಿದನೂರು ಇರ್ಬೋದು, ಇನ್ನ ದೇವನಹಳ್ಳಿ ಇರ್ಬೋದು, ಅಲ್ಲೆಲ್ಲ ಹೋಗಿ ಈ ತರ ಗಿಡ ಹಾಕ್ಬೋದು, ಗಿಡ ಹಾಕ್ಬಿಟ್ರೆ ಇಷ್ಟು ದುಡ್ಡು ಸಿಗತ್ತೆ, ನೀವು ನಮ್ಮ ಜೊತೆ ನೀವು ಶಾಮೀಲಾಗಿ ಅಂತಕ್ಕಂಥ ಪ್ರಯತ್ನಗಳನ್ನ ಮಾಡಿದ ಮೇಲೆ ಅಧಿಕಾರಿಗಳಿಗೆ ನಾನು ನಿರಂತರವಾಗಿ ಇದನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೆ. ಕಡೆಗೆ ಅವ್ರಿಗೂ ಇದು ಮನವರಿಕೆ ಆಯ್ತು. ಇದೆಲ್ಲೋ ದೊಡ್ಡ ಮಟ್ಟದಲ್ಲಿ ಇದು ಒಂದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವಂತದ್ದು. ಹಿಂದೆ ಈ ದುರುಪಯೋಗ ಮಾಡಿದ್ದಾರೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ. ಈಗ ನಮ್ಮ ಸರ್ಕಾರ ಬಂದ್ಮೇಲೆ ಅದಕ್ಕೆ ಆಸ್ಪದ ಕೊಟ್ಟಿಲ್ಲ. ಕೆಲವರು ಅದನ್ನ ನನ್ನ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಏನೋ ನಮ್ಗೆ ತೊಂದರೆ ಕೊಟ್ಬಿಟ್ರು ಅಂತಕ್ಕಂಥದ್ದು. ಆದ್ರೆ ಯಾರು ಮೋಸ ಮಾಡುವಂತ ಕೆಲಸಕ್ಕೆ ನನ್ನ ಸಹಕಾರ ಇರೋದಿಲ್ಲ.
ನೈಜವಾಗಿ ಏನಿದೆ ಅದಕ್ಕೆ ನಾನು ಬೆಂಬಲ ಸದಾ ಇರ್ತದೆ. ಸುಳ್ಳು ಮಾಡಬಾರ್ದು. ಈಗ ಏನು ತಮ್ಮ ಫಸಲು ಏನಿದೆ ಅಥವಾ ಏನು ಮಾಲ್ಕಿಗಳಿದಾವೆ, ಗಿಡಗಳಿದಾವೆ, ಅದನ್ನ ಕೋರ್ಕೊಡುವಂತಂದ್ರೆ ನನ್ನ ಅಭ್ಯಂತರ ಇಲ್ಲ. ಈಗ ಬೋರ್ವೆಲ್ ಇದೆ, ಶೆಡ್ ಇದೆ, ಅದಕ್ಕೆಲ್ಲ ಪ್ರತ್ಯೇಕವಾಗಿ ಕೊಡ್ತಾರೆ. ಇವಾಗ ಇಲ್ಲೂ ಅಷ್ಟೇ ಬೋರ್ವೆಲ್ ಶೆಡ್ ಯಾರಾದ್ರೂ ಇದ್ರೆ ಅದಕ್ಕೆ ಸಪರೇಟ್ ಆಗಿ ಅದನ್ನ ಸಪರೇಟ್ ಆಗಿ ಕೊಡ್ತಾರೆ. ಇದ್ರ ಜೊತೆ ಕೊಡಲ್ಲ. ಅದರ ಕೂಡ ಸರ್ವೆ ಕೂಡ ಆಗಿದೆ. ಅದ್ರಲ್ಲಿ ಏನಾದ್ರೂ ನಿಮ್ಗೆ ತೊಂದರೆ ಇದ್ರೆ ಮತ್ತೊಂದಿದ್ರೆ ದಯವಿಟ್ಟು ನನ್ ಗಮನಕ್ಕೆ ತನ್ನಿ, ಅದನ್ನ ಸರಿಪಡಿಸುವಂತದ್ದು ಮಾಡ್ಕೊಡ್ತೇನೆ. ಆದ್ರೆ ಇಲ್ದೇ ಇರುವಂತದ್ದನ್ನ ಕೆಲವರು ಮಧ್ಯವರ್ತಿಗಳ ಮಾತು ಕೇಳ್ಕೊಂಡು ಮಾಡುವಂತದ್ದು ಆಗ್ಬಾರ್ದು. ಒಂದು ಒಳ್ಳೆಯ ರೀತಿಯಲ್ಲಿ ತಾವೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ವಿಶೇಷವಾಗಿ ನಾನು ತಮ್ಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಈಗ ನಮ್ಮ ತಾಲೂಕಿನಲ್ಲಿ ಒಟ್ಟು ಈಗ ಪ್ರಾಥಮಿಕ ಹಂತದ ಅಧಿಸೂಚನೆ ಆಗಿರ್ತಕ್ಕಂಥದ್ದು ಈಗ ಪರಿಹಾರ ಕೊಡುವಂತದ್ದಕ್ಕೆ ನಾವು ಜಾಯಿಂಟ್ ಮೆಜರ್ಮೆಂಟ್ ಮಾಡುವಂತದ್ದು ಈಗ ನಮ್ಮ ವಡ್ಡಳ್ಳಿ ಭಾಗದಲ್ಲಿ 637 ಎಕರೆ. ಇಲ್ಲಿ ಎರಡನೇ ಹಂತದ್ದು ಕನ್ಸೆಂಟಳ್ಳಿ, ಸೋಮ್ಯಾಜನಹಳ್ಳಿ ಈ ಭಾಗದಲ್ಲಿ, ಸೋಮ್ಯಾಜನಹಳ್ಳಿ ಇಲ್ಲ, ಈಗ ಕನ್ಸೆಂಟಳ್ಳಿ ಇದೆಯಾ, ಅದ್ರ ಸ್ವಲ್ಪ ಇದೆ. ಈ ಭಾಗದಲ್ಲಿ ಈಗ ಮ್ಯಾಕಲ್ ಸೊನ್ನೆನಹಳ್ಳಿ, ನಗರದ ಮಿಟ್ಟ ಇವೆಲ್ಲ ಸೇರ್ಕೊಂಡು, ಕೊಂಕತಿಮ್ಮನಹಳ್ಳಿ ಇವೆಲ್ಲ ಸೇರ್ಕೊಂಡು ಸುಮಾರು 1000 ಎಕರೆ ಮಾಡಿದೀವಿ. ಅದರಲ್ಲಿ ಹೊಸದಾಗಿ ಮದನಪಲ್ಲಿ ರಸ್ತೆಯಿಂದ ಒಂದು ರಸ್ತೆ ವಿಸ್ತೀರ್ಣ ಎಷ್ಟು, 250 ಮೀಟರ್ ಅಗಲಕ್ಕೆ ರಸ್ತೆಗೆ ನಾವು ಅದನ್ನು ಸ್ವಾಧೀನ ಮಾಡುವಂತದಕ್ಕೆ ಹೆಬ್ರಿ ಪಕ್ಕದಲ್ಲಿ ಆ ಕಡೆಯಿಂದ ಸೀದಾ ರಸ್ತೆ ಬರುವಂತದಕ್ಕೆ ನಾವು ಅಧಿಸೂಚನೆ ಮಾಡಿದ್ದಾರೆ ಇಲಾಖೆಯವರು. ಈಗ ಅದರ JMC ಆದ್ಮೇಲೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆ ಏನು ನಾವು ಪ್ರಾರಂಭ ಮಾಡ್ತೀವಿ ಬೇಗ. ಯಾಕಂದ್ರೆ ಬಹಳಷ್ಟು ಕೈಗಾರಿಕೆಗಳವರು ಇಲ್ಲಿ ಜಾಗ ಕೇಳ್ತಾ ಇದ್ದಾರೆ. ಅದಕ್ಕೆ ಬೇಗ ಇದು ಪ್ರಕ್ರಿಯೆ ಪೂರ್ಣ ಆದ್ರೆ ನಾವು ಅಲ್ಲಿ ಅಭಿವೃದ್ಧಿ ಮಾಡುವಂತದ್ದು ಮತ್ತು ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಜಾಗ ಕೊಡುವಂತದ್ದಾಗತ್ತೆ. ಮತ್ತು ಇದೇ ಜಾಗದಲ್ಲಿ 200 ಎಕರೆ APMC ತಗೋಬೇಕು ಅಂತಕ್ಕಂಥದ್ದಕ್ಕೆ